ನಾಡಿನಲ್ಲಿ ಮೈತ್ರಿ ಆಗುತ್ತಾ ಮತ್ತೆ ಎಐಎಡಿಎಂಕೆ ಬಿಜೆಪಿ. ದೆಹಲಿಗೆ ಎಐಎಡಿಎಂಕೆ ನಾಯಕ ಕೆ ಪಳನಿಸ್ವಾಮಿ ದೌಡಾಯಿಸಿದ್ದಾರೆ. ನೋಡಿ, ಈಗ ತಮಿಳುನಾಡಿನಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿರುತ್ತಾ ಇದೆ. ಬಿಜೆಪಿ ಜೊತೆಗೆ ಎಐಎಡಿಎಂಕೆ ಮತ್ತೆ ಮೈತ್ರಿ ಮಾಡಿಕೊಳ್ಳುವ ಸಾಧ್ಯತೆಗಳ ಇದು ಮುನ್ಸೂಚನೆನ ಇದು. ಪಳನಿಸ್ವಾಮಿ ಭೇಟಿಯಾಗಿದ್ದಾರೆ, ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಸದ್ಯ ಅಮಿತ್ ಶಾ ಭೇಟಿ ಮಾಡಿ ಪಳನಿಸ್ವಾಮಿ ಚೆನ್ನೈಗೆ ವಾಪಸ್ ತೆರಳಿದ್ದಾರೆ. ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ ಕೆಲವು ನಾಯಕರು, ಎಐಎಡಿಎಂಕೆ ನಾಯಕರು. ಪ್ರಧಾನ ಕಾರ್ಯದರ್ಶಿ ಕೆಪಿ ಮುನಿಸ್ವಾಮಿ ಕೂಡ ಅಲ್ಲೇ ಇದ್ದಾರೆ. ನೋಡಿ, ತಮಿಳುನಾಡಿನಲ್ಲಿ ಜಯಲಲಿತಾ ಅವರು ನಿಧನ ಆದಮೇಲೆ ಎಐಎಡಿಎಂಕೆ ಪಕ್ಷ ಎಲ್ಲಿಗೆ ಹೋಯಿತು, ಹಳ್ಳ ಹಿಡಿತು. ಡಿಎಂಕೆ ಅದಕ್ಕೆ ಅಧಿಕಾರಕ್ಕೆ ಬಂತು. ಪಳನಿಸ್ವಾಮಿ, ಎಡಪ್ಪಾಡಿ ಪಳನಿಸ್ವಾಮಿ, ಪನ್ನೀರ್ ಸೆಲ್ವಂ ಇಬ್ಬರು. ಅದೇನು ಮಾಯಿತು, ಪಕ್ಷ ಇಬ್ಬಾಗ ಮಾಡಿಬಿಟ್ರು ಇಬ್ಬರು ಸೇರಿಕೊಂಡು, ಎಲ್ಲೇನ ಹೋಳು ಮಾಡಿಬಿಟ್ರು. ಅದಾದಮೇಲೆ ಏನಾಯಿತು, ಜಗಳ ಕಿತ್ತಾಡಿಕೊಂಡ್ರು. ಮತ್ತೀಗ ಒಂದಾಗುವ ಎಲ್ಲ ಮುನ್ಸೂಚನೆಗಳು ಕಾಣಿಸ್ತಾ ಇದೆ. ಪಳನಿಸ್ವಾಮಿಯವರು ಈಗ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದಾರೆ. ಬಿಜೆಪಿ ಎಐಎಡಿಎಂಕೆ ತಮಿಳುನಾಡಿನಲ್ಲಿ ಮೈತ್ರಿ ಮಾಡಿಕೊಳ್ಳೋ ಸಾಧ್ಯತೆಗಳು ಕಾಣಿಸ್ತಾ ಇದೆ.